ನಮಸ್ಕಾರ ಸ್ನೇಹಿತರೆ, ಆನಂದ್ ಅಷ್ಟೋವಿಜನ್ಗೆ ಸ್ವಾಗತ ಸುಸ್ವಾಗತ. ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ಒಂದು ವಿಷಯ ನನ್ನ ಮುಂದೆ ತಂದಿದ್ದೇನೆ. ಅದೇನೆಂದರೆ, ನಾನು ಆಲ್ರೆಡಿ ಅಕ್ಷಯ ತೃತೀಯ ಸಂಬಂಧಪಟ್ಟಂಗೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೆ. ಮತ್ತು ಅದರ ಮುಂದುವರೆದ ಭಾಗವಾಗಿ ಅಕ್ಷಯ ತೃತೀಯ ದಿವಸ ನಾವು ಏನೇನು ಮಾಡ್ಬೋದು, ಅದು ಇನ್ನೂ ಏನೇನು ಮಹತ್ವ ಇದೆ ಅಂತ ತಿಳಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀನಿ. ನಮ್ಮ ಹಿಂದೂ ಪಂಚಾಂಗದಲ್ಲಿ ಅಕ್ಷಯ ತೃತೀಯ ಅತ್ಯಂತ ಶುಭಕರ ದಿನಗಳ ಒಂದಾಗಿ ಎಂದು ಪರಿಗಣಿಸ್ತಾರೆ. ಅಕ್ಷಯ ಅಂದ್ರೆ ಕ್ಷಯವಾಗದ, ಶಾಶ್ವತ, ಎಂದಿಗೂ ಕಡಿಮೆಯಾಗದ ಆ ದಿನವನ್ನು ಅಂತ್ಯವಿಲ್ಲದ ಐಶ್ವರ್ಯ ಪುಣ್ಯ ಶುಭ ಫಲಗಳ ಪ್ರತೀಕ ಎಂದು ಹೇಳ್ತಾರೆ ಹಿಂದೂ ತತ್ವಶಾಸ್ತ್ರ ಪ್ರಕಾರ. ಕಾಲಚಕ್ರ ಸಾಗ್ತಾ ಇರುತ್ತೆ. ಕೆಲವು ಸಮಯಗಳಲ್ಲಿ ಪ್ರಕೃತಿಯು ವೆರಿ ಪಾಸಿಟಿವ್ ಶಕ್ತಿಗಳು, ಸಕಾರಾತ್ಮಕ ಶಕ್ತಿಗಳು ಅತ್ಯಂತ ಪ್ರಬಲವಾಗಿರುತ್ತದೆ. ಅಂತ ಪ್ರಬಲವಾಗಿರುವಂಥ ದಿವಸವೇ ಅಕ್ಷಯ ತೃತೀಯ. ಆ ದಿನದಲ್ಲಿ ಸೂರ್ಯಚಂದ್ರರು ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಆಮೇಲೆ ಆ ದಿವಸಗಳಲ್ಲಿ ನಾವು ಹೊಸ ವ್ಯವಹಾರ ಪ್ರಾರಂಭ ಮಾಡ್ಬೋದು, ಚಿನ್ನ ಆಸ್ತಿ ಖರೀದಿ ಮಾಡ್ಬೋದು, ವಿವಾಹ ನಿರ್ವಹಿಸ್ಬೋದು, ಪ್ರಯಾಣ ಆರಂಭಿಸ್ಬೋದು, ದಾನ ಪೂಜೆ ಜಪ ಧ್ಯಾನ ಎಲ್ಲ ಮಾಡ್ಬೋದು. ಅಂದ್ರೆ ಅಕ್ಷಯ ತೃತೀಯಲ್ಲಿ ಒಂದು ಟ್ರೆಂಡಿಂಗ್ ಪ್ರಕಾರ ಚಿನ್ನ ಖರೀದಿ ಮಾಡೋದು ಅತ್ಯಂತ ಜನಪ್ರಿಯ ಅಂತ ಹೇಳಿ ಸಂಪ್ರದಾಯ ಮಾಡ್ಕೊಂಡಿದ್ದೀವಿ. ಚಿನ್ನ ಯಾಕಂದ್ರೆ ಐಶ್ವರ್ಯ ಮತ್ತು ಸ್ಥಿರತೆಯ ಸಂಕೇತ. ಆ ದಿವಸ ಖರೀದಿಸಿದ ಸಂಪತ್ತು ಅದು ಯಾವತ್ತೂ ಕಡಿಮೆ ಆಗೋದಿಲ್ಲ, ಹೆಚ್ಚಾಗುತ್ತದೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಮತ್ತೆ ಧಾರ್ಮಿಕ ಆಚರಣೆಗಳು ಅವತ್ತು ಸಹ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅವತ್ತು ವಿಷ್ಣು ದೇವರನ್ನು ಪೂಜೆ ಮಾಡಿ ಉಪವಾಸ ಮಾಡ್ತೀವಿ, ದಾನ ಧರ್ಮಗಳು ಮಾಡ್ತೀವಿ, ತುಳಸಿ ಪೂಜೆ ಮಾಡ್ತೀವಿ. ವಿಶೇಷವಾಗಿ ಅವಕಾಶ ಇದ್ದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತೀವಿ. ಮತ್ತೆ ಅನ್ನ, ಬಟ್ಟೆ, ಸಕ್ಕರೆ, ಅಕ್ಕಿ, ಹಣ್ಣುಗಳನ್ನು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡ್ತೀವಿ. ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಎಸ್ಪೆಷಲಿ ಮೂಲತಃ ಅರ್ಥ ಶಾಶ್ವತ ಸಮೃದ್ಧಿ, ದೈವಿಕ ಆಶೀರ್ವಾದ ಇರುತ್ತದೆ. ದಾನ ಮತ್ತು ಧರ್ಮ, ಹೊಸ ಆರಂಭ, ಸರಿಯಾದ ಸಮಯದಲ್ಲಿ ಮಾಡಿದ ಸತ್ಕಾರ್ಯಗಳು ಅನಂತ ಫಲ ನೀಡುತ್ತವೆ ಎಂದು ನಂಬಿಕೆ, ಇದು ಸಂಕೇತವಾಗಿದೆ, ನಂಬಿಕೆಯ ಸಂಕೇತವಾಗಿದೆ. ಮತ್ತೆ ಎಲ್ರಿಗೂ ಚಿನ್ನ ತಗೊಬೇಕಂತ ಆಸೆ ಇರುತ್ತೆ, ಬಟ್ ಏನೋ ಕಾರಣಗಳಿಂದ ಕೆಲವರಿಗೆ ಆಗೋದಿಲ್ಲ. ಆವಾಗ ನಾವು ಏನು ಮಾಡಬೇಕು, ಏನು ಪರ್ಚೇಸ್ ಮಾಡಬೇಕು? ಹಂಗಾಗಿ ನಮ್ಮ ಶಾಸ್ತ್ರದ ಪ್ರಕಾರ ಉಪ್ಪು, ಅಕ್ಕಿ ಮತ್ತು ಅರಿಶಿಣದ ಕೊಂಬುನ ಪರ್ಚೇಸ್ ಮಾಡಬೇಕು ಅಂತ ಒಂದು ನಂಬಿಕೆ ಇದೆ, ಅದನ್ನು ಹೇಳ್ತಾರೆ. ಹಂಗಾಗಿ ಚಿನ್ನ ಖರೀದಿ ಮಾಡೋದಕ್ಕಾಗದೇ ಇರೋರು ಅಟ್ಲೀಸ್ಟ್ ಇಷ್ಟನ್ನಾದರೂ ಮಾಡಿ ಮನೇಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದು ಸ್ನೇಹಿತರೆ ಇವತ್ತು ದಿವಸದ ಅಕ್ಷಯ ತೃತೀಯದ ಮುಂದುವರೆದ ಭಾಗ. ಈ ವಿಡಿಯೋನ ಇಲ್ಲೇ ನಾನು ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.